ಸೊ hello guys, welcome back to my new video. ನೋಡೋಣ ಗೈಸ್ ಏನಾಗುತ್ತಂತ ಎತ್ಕೊಂಡು ಹೋಗೋಣ. ಫಸ್ಟ್ ಪೆಟ್ರೋಲ್ ಹಾಕ್ಸಕ್ಕೆ ಹೋಗೋಣ. ಸೊ ಬಂದ್ಬಿಟ್ಟು ಗೈಸ್ ನಾವು ಪೆಟ್ರೋಲ್ ಬಂಕ್ ಹತ್ರ. ನೋಡ್ರಿ ಗೈಸ್ 425 ಕಿಲೋಮೀಟರ್ಸ್ ಹೋಗಿದೆ. ಏನೋ ಚೆಕ್ ಮಾಡಿದಾರಂತೆ. ನನ್ನ ಆಸೆ ಕೊಡಿಸ್ಬಿಟ್ಟಿದ್ರು ಅಲ್ಲೇ ಕೂತ್ಕೊಂತೇಳಿ. ಏನೋ ಚೆಕ್ ಮಾಡೋಣ ನೋಡೋಣ. ಇವಾಗ ಪೆಟ್ರೋಲ್ ಹಾಕಿರೋದೆಲ್ಲ ಖಾಲಿ ಮಾಡ್ಕೊಂಬ ಅಂದರು. ಸೊ ಗೈಸ್ ನೋಡಿ ವ್ಲಾಗ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವೇ ನೋಡಿ ಇಲ್ಲಿ ಬರೀ 34 ಕೊಟ್ಟಿದ್ದು ಮೈಲೇಜು, 46 ಇದೆ ನೋಡಿ. ನೋಡೋಣ ಎಷ್ಟು ಹೋಗುತ್ತಂತ ನೋಡಿ. ಇಂಜಿನ್ ಲೈಟ್ ಹಿಂಗೆ ಇದೆ ನೋಡಿಲ್ಲಿ. ಯಾಕೆ ಮೇಲೆ 34 ಕೊಡ್ತಿದ್ದ ಅಂತ ಗೊತ್ತಾಗ್ತಿಲ್ಲ ಗೈಸ್. ಯಾರ್ಯಾರು ಅಡಿಗೆ ಐತೆ ಕಮೆಂಟ್ ಮಾಡ್ಬಿಡಿ ಗೈಸ್, ಎಷ್ಟು ಬರ್ತಿದೆ ಅಂತ ನೋಡೋಣ. ಇಷ್ಟು ಕಮ್ಮಿ ಆದರೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನೋಡೋಣ ಇವತ್ತು ಹೋಗ್ಬಿಟ್ಟು ಅವ್ರೇನು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬ ಚೆಕ್ ಮಾಡ್ತೀನಿ ಅಂದರು. ಇವಾಗ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹಂಗೆ ಚೆಕ್ ಮಾಡ್ಬೇಕು ಏನಾಗುತ್ತೆ ಅಂತ. ಇವಾಗ ಫಸ್ಟು ಪೆಟ್ರೋಲ್ ಬಂಕ್ ಹೋಗೋಣ, ಆಮೇಲೆ ಚೆಕ್ ಮಾಡೋಣ. ರೋಡ್ ನೋಡಿ ಗೈಸ್ ಎಷ್ಟು ನೀಟಾಗಿದೆ ಅಂತ. ರೋಡ್ ಟ್ಯಾಕ್ಸ್ ಎಲ್ಲ ಹಾಕೋಕ್ಕಾಗುತ್ತೆ, ರೋಡ್ನ ಸರಿ ಮಾಡ್ಸೋಕ್ಕಾಗಲ್ಲ ಅಂದ್ರೆ ಏನು ಮಾಡೋದು ಗೈಸ್. ಆರಾಮಾಗಿ ಇಲ್ಲಿ ಗಾಡಿ ಎತ್ಕೊಂಡು ಮಾಡಿ ಯಾರ್ಯಾರ ಹತ್ರ ಇದೆ ಕುದುರೆ ಮೇಲೆ ಓಡಿದಂಗೆ ಇರುತ್ತೆ. ನೋಡಿ ಗೈಸ್ ಇಲ್ಲೇ ಇದೆ ಪೆಟ್ರೋಲ್ ಬಂಕು. ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. $300. ಡ್ರಾಪ್ ಬಿಡಲ್ಲ ಗೈಸ್. 1 2 3 4 ಪಾಯಿಂಟ್ಸ್ ಬಂದೈತೆ ಗೈಸ್. ಫಸ್ಟ್ ಸರ್ವಿಸ್ ಆಗೋಣ ಬರೀ 2 ವೀಕ್ಸ್ ಅಷ್ಟೇ ಏನೋ ಗೈಸ್ ಆಗಿರೋದು. ಫಸ್ಟ್ ಸರ್ವಿಸ್ ಆಗಿದ್ರೇನು ಆಗಿಲ್ಲ ಅಂದ್ರೆ ಮೈಲೇಜ್ ಒಂದು ನಾನು ಯೂಟ್ಯೂಬಲ್ಲಿ ನೋಡಿದಂಗೆ ಒಂದು 50 ಹಂಗೆ ಕೊಡ್ತೀವಿ ಗೈಸ್. ಡಿಯೋ ಹಳೆ ಮಾಡಲಾದರೂ ಹೊಸ ಮಾಡಲಾದರೂ 50 48 49 45 ಆದರೂ ಕೊಡ್ತೇವೆ ಗೈಸ್. ಇಲ್ಲಿ ನೋಡಿದ್ರೆ ನಾನು 34 ಆಫ್ ಆಗ್ಬಿಡ್ತಾನೆ. ಏನು ಮಾಡಿ ಅದಕ್ಕೆ ಹೋಗೋಣ ಗೈಸ್. ಸರ್ವಿಸ್ ಸೆಂಟರ್ ಮುಂದೆನೇ ಇದೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಂಡು ನೋಡೋಣ ಏನಂತಾರೋ. ಸರ್ವಿಸ್ ಸೆಂಟರ್ ಹತ್ರ ಬಂದ್ಬಿಟ್ವಿ ಗೈಸ್. ಇಲ್ಲಿ ನೋಡಿ ಗೈಸ್ ಆ್ಯಕ್ಟಿವ್ ಎಲೆಕ್ಟ್ರಿಕ್ದು ಎಷ್ಟು ಗಲೀಜ್ ಆಗ್ಬಿಟ್ಟಿದೆ. ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡಿ ಗೈಸ್ ಎಷ್ಟೊಂದು ಗಾಡಿಗಳಿದ್ದಾವೆ. ಆ್ಯಕ್ಟಿವಾ ಎಲ್ಲ ಜಾಸ್ತಿ ಆ್ಯಕ್ಟಿವ್ನೇ ಇದೆ ನೋಡಿ ಗೈಸ್. ಹೆಲ್ಮೆಟ್ದು ಬಿಚ್ಚೋಗ್ಬಿಡ್ತು ನೋಡ್ರಿ ಗೈಸ್. 425 ಕಿಲೋಮೀಟರ್ಸ್ ಹೋಗಿದೆ. ಏನೋ ಚೆಕ್ ಮಾಡಿದಾರಂತೆ. ನನ್ನ ಆಸೆ ಕೊಡಿಸ್ಬಿಟ್ಟಿದ್ರು ಅಲ್ಲೇ ಕೂತ್ಕೊಂತೇಳಿ. ಏನೋ ಚೆಕ್ ಮಾಡೋಣ ನೋಡೋಣ. ಇವಾಗ ಪೆಟ್ರೋಲ್ ಹಾಕಿರೋದೆಲ್ಲ ಖಾಲಿ ಮಾಡ್ಕೊಂಬ ಅಂದರು. ಅಂದರೆ ಇವಾಗೆ ಅಲ್ಲ ಗೈಸ್, ಏನಂತೀರ ಇವಾಗ ಅನ್ಕೊಂಡು ಅವಾಗ ಹಾಕ್ಸಿದ್ದು ಖಾಲಿ ಮಾಡಿ ಅಂದರು. ಎಷ್ಟು ಮೈಲೇಜ್ ಕೊಡ್ತು ನೋಡೋಣ ಅಂತ. ನೋಡೋಣ ಗೈಸ್ ಖಾಲಿ ಮಾಡಿ ಎಷ್ಟು ಬರುತ್ತೆ ಅಂತ. ಜಾಸ್ತಿ ಬಂದರೆ ಪರವಾಗಿಲ್ಲ, ಇಲ್ಲಾಂದರೆ ಮತ್ತೆ ತೊಗೊಂಬಂದು ಏನೋ ಮಾಡೋದು. ಹೋಗೋಣ ಸ್ಪೀಡ್ ಗೈಸ್ ಸ್ವಲ್ಪ ನೋಡಿ ಗೈಸ್. ಸ್ಪೀಡು ರೋಡೇ ಚೆನ್ನಾಗಿಲ್ಲ ಗೈಸ್, ಏನು ಮಾಡೋದು. ಸ್ಪೀಡ್ ಹೋಗೋಕ್ಕೂ ಆಗಲ್ಲ, ರೋಡೇ ಚೆನ್ನಾಗಿಲ್ಲ. ಎಲ್ಲ ಸಸ್ಪೆನ್ಷನ್ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಎಲ್ಲ ಒಂದೇ ಸಲ ಆಗ್ಬಿಡುತ್ತೆ ಇಂಡಿಯಾಗೆ ಬಂದ್ಬಿಟ್ರೆ. ಏನೋ ಎದ್ಬಿಟ್ಟವ್ರು ಗೈಸ್. ಇಲ್ಲಿ ಇದ್ದಿದ್ದು ಚೆನ್ನಾಗಿತ್ತು ಕ್ರಾಸ್ ಮಾಡೋದು ಜಾಗ, ಡೈರೆಕ್ಟ್ ಒಂದೇ ರೋಡು. ಹಿಂದೆ ಖಾಲಿ ಇದೆ ಗೈಸ್. ಹೋಗೋಣ ಸುಮ್ಮನೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದು. ಯಾರೇನಾದರೂ ಅಂದ್ಕೊಳ್ಳಿ. ಫ್ರೆಂಡ್ಸು ಸುಮ್ಮನೆ ತಮಾಷೆ ಮಾಡ್ತಾರೆ, ಚೀರಾಯಿಸ್ಬೇಕಂತಾನೆ ಇಲ್ಲ.
ವಿನ್ ವಾಯ್ಸ್ ಬರ್ತಿಲ್ಲ ಅನ್ಕೋತೀನಿ. ವಿನ್ ವಾಯ್ಸ್ ಬರಲ್ಲ ನೋಡಿ. ರಿಯಾಕ್ಷನ್ ಮುಂದೆ ತಿರುಗಿ हाँ घर उधर ही है, वो टावर है ना उसके सामने है घर. ನೋಡಿ ಗೈಸ್ ಬೈ. ಫುಲ್ ಖುಷಿ ಗೈಸ್. ಎಲ್ಲರೂ ರಿಯಾಕ್ಷನ್ ಕೊಡ್ತವ್ರೆ. ಮುಂದೆ ತಿರುಗಿ ಎಲ್ಲರೂ ನೋಡ್ತವ್ರೆ. ಈ ಥರ ಲಿಫ್ಟ್ ಕೇಳಿದ್ರೆ ಹೆಲ್ಪ್ ಮಾಡ್ಬೇಕು ಗೈಸ್. ನಾನೇನಾದರೂ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ರೆ ಬಿಟ್ಬಿಡ್ತಿದ್ದ ಅಣ್ಣ. ಮನೆ ಇಲ್ಲೇ ಇದ್ದೆ, ಅದಕ್ಕೆ ಇಲ್ಲೇ ಬಿಟ್ಟೆ. ಇವಾಗ ವಿಡಿಯೋನ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ನೋಡೋಣ. ಮತ್ತು ವ್ಯೂಸೇ ಬರಲ್ಲ ಗೈಸ್. ಯಾಕೆ ಗೈಸ್? ಫಾಲೋ ಮಾಡಿ, ಲೈಕ್ ಮಾಡಿ, ಏನಂತೀರಾ?